ಏನು ಅಂತ? ನಮ್ಮ ಹೆಸರು HK ರಾಜು ಅಂತ. ನಾವು ಬರ್ತ್ ಪ್ಲೇಸ್ ಬಂದು ಬಿಳ್ಚೋಡು, ದಾವಣಗೆರೆ ಡಿಸ್ಟಿಕ್. ನಾನು ವರ್ಕ್ ಮಾಡಿರೋದಂತ ನಾವು ವರ್ಕ್ ಮಾಡೋದಂತಂದ್ರೆ CSF ಅಲ್ಲಿ 20 years ಸರ್ವಿಸ್ ಮಾಡಿದ್ದೀನಿ. CSF ಅಂದ್ರೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ರೆಟರಿ ಪ್ಯಾರಾಮಿಲಿಟರಿ. ಇವಾಗ ನಾನು ಅಲ್ಲಿಂದ ರಿಟೈರ್ಡ್ ಆಗಿ ಬಂದು HL ಅಲ್ಲಿ ಅದೇ ಸರ್ಟಿಫಿಕೇಟ್ ಮೇಲೆ ನಮಗೆ ಜಾಬ್ ದೊರಕ್ತು. ಅಲ್ಲಿಂದ 18 years ಸರ್ವಿಸ್ ಆಗಿದೆ. ಇನ್ನು 2 years ಬಾಕಿ ಇದೆ. ಮಕ್ಕಳು ಎಜುಕೇಶನ್ ಪರ್ಪಸ್ ಆಗಿ ನಾನು ಅದನ್ನ ಆ ಜಾಬ್ ಸೆಂಟ್ರಲ್ ಗೌರ್ಮೆಂಟ್ ನೌಕರಿನ ಕ್ವಿಟ್ ಮಾಡಕ್ಕಾಯ್ತು. ಇವ್ರು ಸೆಂಟ್ರಲ್ ಸ್ಕೂಲಲ್ಲಿ ಓದಿಸಿದೆ. ಮಕ್ಕಳು ಇಬ್ರು ಸಾಫ್ಟ್ವೇರ್ ಇಂಜಿನಿಯರ್ ಇವಾಗ ಆಗಿದ್ದಾರೆ. ಅಷ್ಟೇ ಹೇಳಕ್ಕೆ. ಇವರು ನಮ್ಮ ಮಿಸಸ್, ಇವ್ರು ನಮ್ಮ ಸನ್, ಒಬ್ಬ ಮಗಳು ಒಬ್ಬ ಮಗ, ಇಬ್ರು ಸಾಫ್ಟ್ವೇರ್ ಇಂಜಿನಿಯರ್. ಸರ್, ನಮ್ಮ ಕಂಪ್ನಿ ಬಗ್ಗೆ ಹೇಗೆ ಗೊತ್ತಾಯ್ತು ನಿಮ್ಗೆ? ನಮಗೆ ಗೊತ್ತಾಗಿದ್ದು ಅಂತಂದ್ರೆ, ನಾವು ಇಂಟೀರಿಯರ್ ಚೆನ್ನಾಗಿ ಮಾಡಿಸ್ಬೇಕು ಅಂತ ಹೇಳಿದ್ರೆ, ಲಕ್ಸುರಿ ಮಾಡಿಸ್ಬೇಕು ಅಂತ ಹೇಳಿ HSR ಲೇಔಟ್ಗೆ ಹೋದ್ವಿ. ಎಲ್ಲ ಸರ್ಚ್ ಮಾಡಿದ್ವಿ, ಹೋಮ್ ಲೈನು, ಡಿ ಲೈಫ್, ಮತ್ತೆ ಇನ್ನು ಬೇರೆ ಬೇರೆ ಎಲ್ಲ ಸರ್ಚ್ ಮಾಡಿದಾಗ ಅಲ್ಲಿ ಯಾವ್ಯಾವ ಇದಾವೆ ಇಂಟೀರಿಯರ್ಸ್ ಅಂತ ಸರ್ಚ್ ಮಾಡಿದಾಗ ಇದು ಲೊಕೇಶನ್ ಸಿಕ್ತು ನಮಗೆ. ಎಷ್ಟು ಆಗಂತೇಳಿ ನಾವೇ ಮೇಡಮ್ನ ಕಾಂಟ್ಯಾಕ್ಟ್ ಮಾಡಿದ್ವಿ. ನಾವು ಹಿಂಗೆ ಅಂತೇಳಿ ಅವ್ರು ಹೇಳಿದ್ರು. ಅವ್ರು ಏನ್ ಹೇಳ್ತಾರೆ, ನಾವು ಸ್ಮಾಲ್ ಬಜೆಟ್ ಅಲ್ಲೇ ನಿಮ್ಗೆ ಮಾಡ್ಕೊಡ್ತೀವಿ ನಾವು ಅಂತ ಹೇಳಿದ್ರು. ನೋಡೋಣ, ನಾವೇ ಓನರು, ನಮ್ದೇ ಫ್ಯಾಕ್ಟ್ರಿ ಇದೆ. ನಾವೇ ಓನರ್ ಅಂದಾಗ ನಾವು ಡೈರೆಕ್ಟ್ ಆಗಿ ಅವ್ರ ಹತ್ರ ಏನಾದ್ರೂ ಒಂದು ಸ್ವಲ್ಪ ಕನ್ಸೆಷನ್ ಹೋಗ್ಬೋದು. ಒಬ್ಬೊಬ್ರು ಏನ್ ಮಾಡ್ತಾರೆ, ಬೇರೆ ಇಂಟೀರಿಯರ್ಗೆ ಹೋದ್ರೆ ಬ್ರೋಕರ್ಸ್ ಇರ್ತಾರೆ, ಅವ್ರು ಇರ್ತಾರೆ, ಅವ್ರ ಕೈ ಕೆಳಗೆ ಬೇರೆ ಇರ್ತಾರೆ. ಅದಕ್ಕಾಗಿ ಓನರ್ ಕಮ್ ಫ್ಯಾಕ್ಟ್ರಿ ಅವರೇ ನಡೆಸೋದ್ರಿಂದ ನಾವು ಡೈರೆಕ್ಟ್ ಆಗಿ ಓನರ್ ಮಾತಾಡಿಸಿದ್ರೆ ಏನಾದ್ರು ಕನ್ಸೆಷನ್ ಸಿಗ್ಬಹುದೇನೋ, ಕಡಿಮೆ ಬಜೆಟ್ ಅಲ್ಲಿ ಆಗ್ಬೋದೇನೋ ಅಂತ ಹೇಳಿ ಅವ್ರ ಹತ್ರ ಹೋದ್ವಿ. ಈ ತರ ಕಾಂಟ್ಯಾಕ್ಟ್ ಆಯ್ತು ಅವ್ರದ್ದು. ಸರ್, ನಮ್ಮ ಡಿಸೈನರ್ಸ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಸರ್? ಅಂದ್ರೆ ಡಿಸೈನರ್ ಹೆಂಗೆ ನಿಮ್ಗೆ? ಸರ್, ನಮ್ಮ ಡಿಸೈನರ್ ಜೊತೆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಸ್ವಲ್ಪ ಡಿಸೈನ್ ಅಂತ ಅಂದ್ರೆ ಹೇಳ್ಬೇಕಂದ್ರೆ, ನಾವು ಎಕ್ಸ್ಪೀರಿಯನ್ಸ್ ಹೋಲ್ಡರ್ ಯಾರಿದಾರೋ ಡಿಸೈನರ್ನ ಅವ್ರು ನಮ್ಮ ಮನೆಗೆ ಸೆಲೆಕ್ಟ್ ಮಾಡಿ ಅಂತ ಕೇಳಿದ್ವಿ. ಅದಕ್ಕೆ ಅವ್ರು ಪ್ರಿಯಾ ಮೇಡಮ್ ಅವ್ರನ್ನ ಡಿಟೈಲ್ ಮಾಡಿದ್ರು. ಸೂಪರ್ ಎಕ್ಸ್ಪೀರಿಯನ್ಸ್. ಅವ್ರು ಮಾತ್ರ ಒಂದು ಮಾತಿಲ್ಲ ಹೇಳಕ್ಕೆ. ಸೂಪರ್ ಆಗಿ ಎಲ್ಲ ಪ್ರತಿಯೊಂದಕ್ಕೂ ಡಿಸೈನರ್ನ ಅವರೇ ಮಾಡಿದ್ದು. ನಾವು ಒಂದು ಸ್ವಲ್ಪ ಸೆಂಟ್ರಲ್ಲಿ ಏನು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಬೇಕು, ಈ ತರ ಇರಬೇಕು ಕಸ್ಟಮೈಸ್ ಮಾಡ್ಕೊಂಡು ಮಾಡಿಸಿದ್ರು. ಅದು ಪ್ರಿಯಾ ಮೇಡಮ್ ಮಾತ್ರ ಸೂಪರ್ ಆಗಿ ಡಿಸೈನ್ ಮಾಡ್ಕೊಂಡಿದ್ದಾರೆ. ಸೂಪರ್ ಆಗಿ ಬಂದಿದೆ. ಸರ್, ಕ್ವಾಲಿಟಿ ಆಫ್ ಮೆಟೀರಿಯಲ್ಸ್ ಹೆಂಗಿದೆ ಸರ್? ನೀವು ಸ್ಯಾಟಿಸ್ಫೈ ಆಗಿದ್ದೀರಾ ಕ್ವಾಲಿಟಿ? ಎಸ್ ಕ್ವಾಲಿಟಿ ಆಫ್ ಮೆಟೀರಿಯಲ್ ಅಂತಂದ್ರೆ ನಾವು ಸೆಲೆಕ್ಷನ್ ಮಾಡೋಕೆ 2 months ಹಿಡೀತು. ಅವರೆಲ್ಲ ಸೆಲೆಕ್ಷನ್ ಮಾಡೋದು ಅಂದ್ರೆ ಅವರೆಲ್ಲ ಒಂದ್ ಸ್ವಲ್ಪ ಯಾವ ತರ ಡಿಸೈನ್, ಯಾವ ತರ ಕಲರ್ ಬಂದ್ರೆ, ಯಾವ ತರ ಡಿಸೈನ್, ಯಾವ ಮೆಟೀರಿಯಲ್ ಹಾಕಿದ್ರೆ ಎಷ್ಟು ಬಾಳಿಕೆ ಬರ್ಬಹುದು, ಮತ್ತೆ ಯಾವ ತರ ಕಾಣಬಹುದು ಅಂತ ಹೇಳಿ ಪ್ರತಿಯೊಂದು ಇದನ್ನ ಮಾಡಿ ಅವ್ರೇನ್ ಮಾಡಿದ್ರು, ಈ ತರ ಕ್ವಾಲಿಟಿ ಮೆಟೀರಿಯಲ್ ಹಾಕಿದ್ರೆ ನಿಮ್ಗೆ ಲಾಂಗ್ ಲೈಫ್ ಬರುತ್ತೆ ಅಂತ ಹೇಳಿದ್ರು. ಸೂಪರ್ ಕ್ವಾಲಿಟಿ ಸೆಲೆಕ್ಟ್ ಮಾಡಿದ್ದು ತುಂಬಾ ಸೂಪರ್ ಇದೆ.
ಟೈಮ್ ಲೈನ್ ಅಲ್ಲೇ ನಿಮ್ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡ್ಕೊಂಡು ಕೊಟ್ವಾ? ಕರೆಕ್ಟ್ ಟೈಮ್ಗೆ ಕೊಟ್ಟಿದ್ದಾರೆ, ಹ್ಯಾಂಡ್ ಓವರ್ ಮಾಡಿದ್ದಾರೆ. ಆಮೇಲೆ ಇದು ಏನು ದುಡ್ಡಿನ ಬಗ್ಗೆ ಏನಾದರೂ ಹೆಚ್ಚು ಕಡಿಮೆ ನಾವೇನಾದ್ರೂ ಜಾಸ್ತಿ ಕೊಟ್ಟಿದ್ರೆ ಕಸ್ಟಮೈಸ್ ಮಾಡಿ ಈ ಮೆಟೀರಿಯಲ್ ಬೇಡ, ಈ ಮೆಟೀರಿಯಲ್ ಬೇಕು, ಆ ಬಜೆಟ್ ಅದಕ್ಕೆ ಎಷ್ಟು ಕಾಸ್ಟ್ ಆಗುತ್ತೆ, ಇದಕ್ಕೆ ಎಷ್ಟು ಕಾಸ್ಟ್ ಆಗುತ್ತೆ, ನಮ್ಗೆ ಬರ್ತಕ್ಕಂಥ ರಿಟರ್ನ್ ಅನ್ನ ಕ್ಲಿಯರ್ ಆಗಿ ನಮ್ಗೆ ರಿಫಂಡ್ ಮಾಡಿದ್ದಾರೆ ಪಾಪ. ಅದರಲ್ಲಿ ಒಂದು ಮಾತಿಲ್ಲ. ಸರ್ ನಮ್ಮ ಕಾರ್ಪೆಂಟ್ರು ಮತ್ತೆ ಫಿನಿಶಿಂಗ್ ವರ್ಕ್ ಯಾವ ತರ ಕ್ವಾಲಿಟಿ ಇದೆ ಅಂದ್ರೆ ರೇಟಿಂಗ್ ಎಷ್ಟು ಕೊಡ್ತೀರಾ ಕಾರ್ಪೆಂಟರ್ಸ್ಗೆ 5 ಒಳಗಡೆ? ಇಲ್ಲ, ಒಂದು ಮಾತಿಲ್ಲ. ಕಾರ್ಪೆಂಟರ್ ಮಾತ್ರ ಸೂಪರ್ ಆಗಿ 100% ವರ್ಕ್ ಮಾಡಿದ್ದಾರೆ. ಎಲೆಕ್ಟ್ರಿಷಿಯನ್ ಅದೇ ತರ ಮಾಡಿದ್ದಾರೆ. ಸೂಪರ್ವೈಸರ್ ಬಂದಾಗಿ ನೋಡ್ಕೊಂಡು ಅವ್ರ ಕೇರ್ ತಗೊಂಡು ಅವ್ರು 5 ಸ್ಟಾರ್ ಬೇಕಾದ್ರೆ ಕೊಡ್ಬೋದು. ಅದರಲ್ಲಿ ಒಂದು ಮಾತಿಲ್ಲ. Sir, how satisfied you are with the final look and functionality about our house, interior house? Yeah, it is very good, and like who are people who have come for Grow Pravisha, they have been appreciating the interior work has been great, and they have been like contacting us that can we get the interior person's contact number, and we have shared all the details with them, and it is very top notch, and every detailing is top notch, and it is the finishing also is great, and very much appreciation also we got from the people and the interior persons, and thank you to